ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ, ಇವತ್ತು ನಮ್ಮ ಫ್ರೆಂಡಿನ ಬರ್ತ್ಡೇ ಇತ್ತು. ಅದಕ್ಕೆ ನಾವು ಎಲ್ಲ ಕಾಲೇಜ್ನ ಬಂಕ್ ಮಾಡಿಬಿಟ್ಟು ಸೀದಾ ಹೋಗ್ತಿದ್ದೀವಿ. ಅವನೇ ಬರ್ತ್ಡೇ ಬಾಯ್ ನಮ್ಮ ಎಲ್ಲ ಪಾರ್ಟಿ ಕೊಡಿಸ್ತಾನೆ ಅಂತೇಳಿ ಸೀದಾ ಕರ್ಕೊಂಡು ಹೋಗ್ತಿದ್ದಾನೆ. ಸೀದಾ ಎಲ್ಲರೂ ಹೋಗ್ತಿದ್ದೇವೆ. ಎಲ್ಲಿಗಪ್ಪ ಅಂತಲೇ ಗೊತ್ತಿಲ್ಲ. ಅದೇ ಎಲ್ಲಿಗಪ್ಪ ಅಂತ ಹೇಳಿದರೆ ಮಂಜುನಾಥನ ಮನೆಗೆ ಅಂತಿದ್ದಾರೆ ಎಲ್ಲರೂ ಸೇರಿಬಿಟ್ಟು. ಅದೇ ಎಲ್ಲ ನೋಡಬೇಕು ಏನಾಗುತ್ತೆ ಅಂಥೇಳಿ ಹೋಗಿ ನೋಡಬೇಕು. ಎಲ್ಲ ಡಿಸೈಡ್ ಆದಮೇಲೆ ಹೇಳುವಂತಿದ್ದೆ. ಊರಿಬ್ಬರು ಸಾಕಾಗೋಷ್ಟು ಪೆಟ್ಟು ಮಾಡ್ತಿದ್ರು, ಏನಂತ ಗೊತ್ತಿಲ್ಲ. ಹೊಡ್ಕೊಳ್ತಾರೆ ಸರಿಯಾಗಿ, ಏನೇನೋ ಕಾಮಿಡಿ ಎಲ್ಲ ಮಾಡಿಕೊಂಡು. ಮತ್ತು ಅಲ್ಲಿಂದ ಸೀದಾ ಗಾಡಿ ಇಟ್ಕೊಂಡು ವಾಪಸ್ ಡ್ರೈವರೆಲ್ಲ ಚೇಂಜ್ ಮಾಡ್ಕೊಂಡು ಸೀದಾ ಹೋಗ್ತಿದ್ವಿ ಎಲ್ಲಿಗಂತ. ಅಂತೂ ಇಂತೂ ಡಿಸೈಡ್ ಆಗೋಯ್ತು, ಮಂಜುನಾಥನ ಮನೆಗೆ ಹೋಗ್ಬೇಕಂತೇಳಿ. ಎಲ್ಲ ಫನ್ ಗೇಮೆಲ್ಲ ಆಡ್ಕೊಂಡು ಹೋಗ್ತಿದ್ವಿ. ಎಲ್ಲ ಸೂಪರಾಗಿತ್ತು. ಮತ್ತು ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಬರ್ತಿದ್ವಿ. ಮತ್ತು ಇಲ್ಲೊಂದಿಬ್ಬರು ಜಗಳ ಆಡ್ತವ್ರೆ, ಆದರೂ ಕೇಳ್ತಾಯಿಲ್ಲ. ನಿಖಿತವನು ಹೊಡ್ಕೊಳ್ತಾನೆ ಸೀದಾ ಯಾರ್ಯಾರು ಬೇಕು ಅವ್ರವ್ರಿಗೆ. ಕೇಳ್ತಾನೆ ಇಲ್ಲ, ಬೋಳಿ ಮಕ್ಕಳು ಏನೋ ಮಾತಾಡ್ಕೊಂಡೆಲ್ಲ ಹೋಗ್ತಾರೆ. ಅವನಂತರೂ ಲವರ್ ಒಟ್ಟಿಗೆಲ್ಲ ಫನ್ ಎಲ್ಲ ಮಾಡಿಕೊಂಡು ಅವನು ಎಲ್ಲ ರೇಗಿಸ್ಕೊಂಡೆಲ್ಲ ಹೋಗ್ತಿದ್ವಿ. ಆಮೇಲೆ ಇಲ್ಲೊಬ್ಬ ಕೂತ್ಕೊಂಡು ಕೆರಿತಾನೆ. ಕೆರೆದು ಸಾಕಾಗ್ಬಿಟ್ಟು ಮತ್ತು ಒಂದು ಬೇಡ ಸುದ್ದಿ ಅಂತೇಳ್ಬಿಟ್ಟು ಸೀದಾ ನಮ್ಮ ಸ್ವ್ಯಾಗ್ ಬಾಯ್ಸ್ ಹತ್ರ ಬಂದ್ವಿ. ಎಲ್ಲರೂ ಸ್ವ್ಯಾಗ್ ತೋರಿಸ್ತವ್ರೆ. ನಮ್ಮ ಬರ್ತ್ಡೇ ಬಾಯ್ ಸುಮ್ಮನೆ ಕೂತ್ಕೊಂಡು ಏನಂತ ಗೊತ್ತಿಲ್ಲ. ಆದರೂ ಎಲ್ಲ ಡಿಸೈಡ್ ಮಾಡಿಕೊಂಡು ಸೀದಾ ಹೋಗುವ ಅಂಥೇಳಿ ವಾಪಸ್ ಅಲ್ಲಿ ಸೀದಾ ಕೂಡೆಕಲ್ಲು ಮನೆ ಹತ್ತಿರಕ್ಕೆ ತಲುಪಲಿಕ್ಕಾಯಿತು. ಆನಂತರ ಅಲ್ಲಿಂದ ಬಂದು ಸೀದಾ ಎಲ್ಲ ನೋಡ್ತಿದ್ವಿ ಹೇಗಿತ್ತೆಲ್ಲ ಅಂಥೇಳಿ. ಇಲ್ಲಿ ನಮ್ಮ ಬಾಯ್ಸಿನ ಸ್ವ್ಯಾಗಲ್ಲೇ ತೊಡಗಿದ್ರು. ನಮ್ಮ ಭಾವ ಇವನೇ ನಮ್ಮ ಜಿಮ್ ಗಾಯ್. ಎಲ್ಲ ಸಿಕ್ಸ್ ಪ್ಯಾಕೆಲ್ಲ ಬಳಸ್ತವನೆ, ಅಂದರೆ ಒಳ್ಳೆ ಫ್ಯಾಮಿಲಿ ಪ್ಯಾಕ್ ಬೆಳೆಸವನೆ. ಎಲ್ಲ ನೋಡಬೇಕು, ಒಂದು ಜಿಮ್ ಎಲ್ಲ ವೀಡಿಯೋ ಎಲ್ಲ ಹಾಕ್ತೇನೆ, ಅಪ್ಲೋಡ್ ಮಾಡ್ತೇನೆ. ಒಂದು ಬಿಡ್ಲಿಕ್ಕಿಲ್ಲ ಅವನಂತರೂ. ನೋಡಿ ಏನೇನೋ ಮಾಡ್ತಾರೆ ಬಾಯ್ಸು. ನೋಡಿ ಎಲ್ಲ ಕೇರಿಸ್ಕೊಳ್ತಾರೆ. ನಮ್ಮ ಮಂಜುನಾಥ ಹೋಗಿ ಸೀದಾ ತೊಡೆ ಮೇಲೆ ಕೂತ್ಕೊಂಡು ಎಲ್ಲ ನೋಡ್ತವನೆ. ನಮ್ಮ ದೀಕ್ಷಿತ್ ಏನೇನೋ ಮಾಡ್ತವನೆ ಕೆಲಸ, ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಅವನು ಮಾಡುವಂಥ ಕೆಲಸ. ಎಲ್ಲ ಮುಗಿಸ್ಕೊಂಡು ಸೀದಾ ದ್ವಾರ ಬಾಗ್ಲ ಹತ್ರ ಬರ್ತಿದ್ವಿ. ಅಲ್ಲೆಲ್ಲ ಪೊಲೀಸು ಎಲ್ಲ ಗೇಟೆಲ್ಲ ಇತ್ತು. ನಮ್ಮ ಮಂಜುನಾಥ್ ಎಲ್ಲ ಸಾಮಗ್ರಿಗಳನ್ನೆಲ್ಲ ಹೊತ್ಕೊಂಡು ನಿಂತಾನೆ. ಅಲ್ಲಿ ಬಾಯ್ಸು ಏನೇನೋ ಮಾಡ್ತವ್ರೆ. ನೋಡಿ ನಮ್ಮ ಬಾಯ್ಸ್ ಸ್ವ್ಯಾಗ್ ಹೇಗಿದೆ ಅಂಥೇಳಿ. ಬರ್ತಾನೆ ಒಳ್ಳೆ ಸ್ಟೈಲ್ ಥರ ಎಲ್ಲ. ನೋಡಿ ಹೇಗಿದೆ ಅಂಥೇಳಿ. ನಿಲ್ಲೋ ಮಚ್ಚ ಅಂತ ಕೇಳ್ತಾಯಿಲ್ಲ. ಅವ್ನು ನೋಡಿದ್ರೆ ಪೇರ್ಲೆ ಹರಿವ ಅಂತ ಹೇಳ್ತಿದ್ದ. ಅದಕ್ಕೆ ಎಲ್ಲುಂಟು ತೋರಿಸೋದ್ರಲ್ಲಿ ಒಂದಾದ್ರಂತೂ ನೋಡಿದೆ. ಮತ್ತು ಅಲ್ಲಿ ಎಲ್ಲೋ ಒಂದು ಕಾಣಿಸ್ತು. ಮತ್ತು ಬಂದ್ವಿ. ಇಲ್ಲಿ ಬಂದುಬಿಟ್ಟು ಎಲ್ಲ ಜಿಮ್ ತೋರಿಸ್ತವ್ರೆ. ಹಂಗೆ ಬಿಚ್ಚಿ ಎಲ್ಲ ರೆಡಿ ಆಗ್ತಾರೆ ಅಡುಗೆ ಮಾಡ್ಬೇಕಂತ ಹೇಳ್ಬಿಟ್ಟು. ನೋಡಿ ಹೆಂಗಿದ್ದಾನೆ ನಮ್ಮ ಜಿಮ್ ಗಾಯ್, ನಮ್ಮ ಭಗವಾನ್ ಅಂತ ಹೇಳಿ ಅವನ ಹೆಸರು ಹೇಳ್ಬಿಟ್ಟು. ಅಣ್ಣ ನೀನ್ ಹಿಂಗಿದ್ರೆ ಆಗಲ್ಲ, ಸಣ್ಣ ಆಗ್ಲೇಬೇಕು. ಒಂದ್ ಕೆಲಸ ಮಾಡು, ನಾನೊಂದು ಐಡಿಯಾ ಹೇಳ್ತೀನಿ. ದಿನ ಬೆಳಿಗ್ಗೆ ಒಂದೇ ಒಂದು ಇಡ್ಲಿ, ಮಧ್ಯಾಹ್ನ ಒಂದ್ ಲೋಟ ಹಾಲು, ರಾತ್ರಿ ಒಂದ್ ಚಪಾತಿ. ಈ ತರ ನೀನ್ 40 ದಿವಸ ತಿಂದ್ರೆ ನಂತರ ಆಗ್ಬಿಡ್ತೀಯ. ನಿಜವಾಗ್ಲು? ದಿನ ಬೆಳಗ್ಗೆ ಒಂದ್ ಇಡ್ಲಿ, ಮಧ್ಯಾಹ್ನ ಒಂದ್ ಲೋಟ ಹಾಲು, ರಾತ್ರಿ ಒಂದ್ ಚಪಾತಿ. ಸಣ್ಣ, ನನ್ಗೊಂದ್ ಸಣ್ಣ ಅನುಮಾನ. ಏನದು? ಇದೆಲ್ಲ ಊಟಕ್ಕೆ ಮುಂಚೆ ತಿನ್ಬೇಕಾ, ಊಟ ಆದ್ಮೇಲೆ ತಿನ್ಬೇಕಾ? ಇವನು ಬಂದುಬಿಟ್ಟು ಲಿಖಿತ್ ಎಲ್ಲ ತೋರಿಸ್ತಾನೆ. ಎಲ್ಲ ಜಿಮ್ಮು, ಹೊಟ್ಟೆ ಮಾತ್ರ ಹಂಗೆ ಸಿಕ್ಕಾಪಟ್ಟೆ ಐತೆ. ಮತ್ತು ಸೀದಾ ಮಾಡಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪಾತ್ರೆ ಹುಡುಕಿದ್ವಿ, ಯಾವುದೊಂದು ಸಿಕ್ತಾ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಸೀದಾ ಕೆಳಗಿಳಿದು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಂಥೇಳಿ ತೊಳ್ಕೊಂಡು ಬಂದು ಎಲ್ಲ ಮಾಡೋ ಅಂಥೇಳಿ ತೊಗೊಂಡು ಹೋಗ್ತಿದ್ವಿ. ಮತ್ತು ಅಲ್ಲಿಂದ ಕತ್ತಿತ್ತು, ಕತ್ತಿ ಎಲ್ಲ ತೊಗೊಂಡು ಇದು ಶಾರ್ಪ್ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿದ್ದೆ. ಆಮೇಲೆ ನಮ್ಮ ಬರ್ತ್ಡೇ ಬಾಯ್ ಇಲ್ಲಿ ಕೂತ್ಕೊಂಡು ಶಾರ್ಪ್ ಮಾಡ್ತವನೆ. ನೋಡಿ ಹೆಂಗೆ ಮಾಡ್ತವನೆ ಅಂತ ಹೇಳ್ಬಿಟ್ಟು ಫುಲ್ ಶಾರ್ಪಲ್ಲಿ ಕೆರಿತಾನೆ ಆಗ್ತಾನೆ ಇಲ್ಲದು. ಆಮೇಲೆ ಅವನಿಗೆ ಸುಸ್ತಾಗ್ಬಿಟ್ಟು ಅವನಿಗೆಲ್ಲ ಆಗೋದಿಲ್ಲ ಮಚ್ಚ ಅಂತ ಹೇಳಿ ರೇಗಿಸ್ತಾವನೆ. ಆಮೇಲೆ ಅಲ್ಲಿಂದ ಎಲ್ಲ ಕೆರ್ಸಿ ಚೂಂಚಾಯ್ತು ಅಂತ ಹೇಳಿಬಿಟ್ಟು ಸೀದಾ ಎದ್ದು ಎಲ್ಲ ಬಂದ್ವಿ. ಮತ್ತು ಇಲ್ಲಿ ನಮ್ಮ ಬಾಯ್ಸು ತರಕಾರಿ ಹಚ್ತವ್ರೆ. ನೋಡಿ ಹೆಂಗೆ ಹಚ್ತವ್ರೆ ಅಂತ ಹೇಳ್ಬಿಟ್ಟು.
ಗ್ಯಾಸ್ ಎಲ್ಲ ವರ್ಕ್ ಆಗ್ತದೆ ಇಲ್ಲೋ ಅಂತೇಳಿ ಚೆಕ್ ಮಾಡ್ತಿದ್ವಿ. ಎಲ್ಲ ಗ್ಯಾಸ್ ಎಲ್ಲ ತುಂಬಿಸಿಟ್ಬಿಟ್ಟಿದ್ದ ನಮ್ಮ ಮಂಜುನಾಥ. ಎಲ್ಲ ನೋಡ್ತಿದ್ವಿ, ಚೆಕ್ ಮಾಡಿ ಎಲ್ಲ ವರ್ಕಲ್ಲಿತ್ತು. ಅದು ಯಾವುದೋ ಸುಮಾರು ವರ್ಷದ ತುಕ್ಕಿಡ್ದು ಹೋಗಿತ್ತು ಎಲ್ಲ. ಮತ್ತೆಲ್ಲ ಸರಿ ಮಾಡಿಕೊಂಡು ಎಲ್ಲ ನೋಡ್ತಿದ್ವಿ. ಮತ್ತೆಲ್ಲ ಬಿಟ್ಟು ಎಲ್ಲ ರೆಡಿ ಅಂಥೇಳಿ ರೆಡಿ ಮಾಡ್ಕೊ ನಾವು ಸಾಮಗ್ರಿಗಳನ್ನು ತೆಳಗೆ ಹಾಕ್ಬಿಟ್ಟು ಗ್ಯಾಸ್ ಎಲ್ಲ ಹಚ್ಚಲಿಕ್ಕೆ ರೆಡಿ ಆದ್ವಿ. ಗ್ಯಾಸ್ ಹಚ್ಚಿಬಿಟ್ಟು ನಾವು ಪಾತ್ರೆ ಕಾಯಲಿಕ್ಕೆ 1 ಗಂಟೆ ಬೇಕಂತೇಳಿ ಹೊರಗಡೆ ಹೋಗಿ ಎಲ್ಲ ನೋಡಿ ಕಾಯ್ತು ಅಂಥೇಳಿ ಬಂದು ಎಲ್ಲ ನಮ್ಮ ಸಾಮಗ್ರಿ ಭಗವಾನ್ ಅವ್ರು ಹಾಕ್ತವ್ರೆ. ಎಲ್ಲ ರೆಸಿಪೀಸ್, ನಮ್ಮ ಕುಕ್ಕಿಂಗ್ ಚಾಂಪಿಯನ್ ಅಂತ ಹೇಳ್ಬೋದು. ಇವನು ಒಳ್ಳೆ ಅಡುಗೆ ಮಾಡ್ತಾನೆ ಸೂಪರಾಗಿ. ಆಮೇಲೆ ಲಾಸ್ಟಿಗೆ ನಿಮಗೆ ಗೊತ್ತಾಗ್ತದೆ ಹೇಗಿರ್ತದೆ ಅಂಥೇಳಿ, ಎಂಥ ಸಖತ್ತಾಗಿತ್ತು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಮತ್ತು ಇನ್ನೊಬ್ಬ ಇದ್ದಾನೆ ನಮ್ಮ ಪೆಸಲ್ ಕೌಶಿಕ್ ಅವರು, ಅವರೇ ಇದನ್ನು ಸಖತ್ತಾಗಿ ಮಾಡಲಿಕ್ಕೆ ಕಾರಣ ಆಗಿರ್ತಾರೆ. ಗುಂಡು ಏಲಕ್ಕೆಲ್ಲ ಆ ಗುಂಡು ತೋಡ್ಬೇಕಲ್ಲ ಜಾಯಿಕಾಯಿ ಹಾ ಸೌಂಡ್ ಅಪ್ಪ ನೋಡ್ರಿ ಅಪ್ಪ ಇಲ್ಲೇ ಇರ್ತದ ಮಕ್ಕ ಒಂದು ಬಳ್ಳಿ ಕಟ್ಟಿ ಬಿಡು. ಅದನ್ನೇ ಹೇಳಿದ ಬಣ್ಣ ಹಾಕಲ್ಲ. ಅಂದ್ರೆ ಇದಕ್ಕೆ ಮುಚ್ಚಕ್ಕೆ ಮಾತ್ರ ಗೆಲ್ತಿಲ್ಲ. ನಮ್ಮ ಬರ್ತಡೇ ಬಾಯ್ಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅಂತೇಳಿ ಕೋಲ್ ಕಾಳು ಸುಡ್ತಾನೆ ಬಂದು. ಅದ್ರ ಅಜ್ಜಿ ಯಾಕೆ ಸುಡ್ತೀಯ ಅಂತ ಹೇಳಿದ್ರೆ, ಮಚ್ಚ ಸೂಪರಾಗಿ ಟೇಸ್ಟ್ ಇರ್ತದೆ ಕಣೋ ಅಂತ ಹೇಳ್ತಾನೆ. ಸುಡ್ತಾನೆ ಕೂತ್ಕೊಂಡು. ಆಮೇಲೆ ಅವನೇ ಕ್ಲೀನ್ ಮಾಡ್ಬೇಕಂತ ಹೇಳಿ ಬೇಜಾರಾಯ್ತು ಅವನಿಗೆ. ಮಚ್ಚ ನೀನೇ ಕ್ಲೀನ್ ಮಾಡ್ಬೇಕಂತ ಹೇಳ್ದೆ. ನಾನಂತರೂ ಅವನೇ ಕ್ಲೀನ್ ಮಾಡಲಿಕ್ಕೆ ಹ್ಞೂ ಅಂತ ಹೇಳ್ದ. ಸುಡ್ತಾನೆ ಸರಿಯಾಗಿ. ಬೇಡ ಅಂತಿರ್ಲು ಕೇಳ್ತಿಲ್ಲ. ಬರ್ತಡೇ ಬಾಯ್ ಆಗ್ಬಿಟ್ಟು ಏನೇನೋ ಸುಡ್ತಾವನ ನೋಡಿ ಸರಿ ಮಾಡೋ. ನಮ್ಮ ಶೆಫ್ ಆಗ್ಬೇಕು ನೀನು. ಒಂದ್ ಶರ್ಟ್ ಆದ್ರೂ ಹಾಕೋ ನೀನು. ನೋಡಿ ನೆಕ್ಸ್ಟ್ ಬರ್ತದೆ ಆಯ್ ಹೇಳಲ್ಲ ಮಗನೇ. ಕೇಳಿಸ್ತಾರೆ ಚೆನ್ನಾಗಿ. ಹಾಕ್ಬೇಡ ಅಂತ ಹೇಳಿದ್ದು. ಬರ್ತಡೇ ಇತ್ತು, ಬೇರೆ ಬರ್ತಡೇ ತಿನ್ನಕ್ ಹೋಗಿದ್ದೆ ನಾನು ಅಷ್ಟೇ. ಯಾರ ಮನೆಗೆ? ಮಂಜನ್ ಮನೆಗೆ. ಕೂಡೆ ಮಂಜನ್ ಮನೆ. ಕೂಡೆ ಅಡ್ಡದ ಇತ್ತು. ಮೊಸರು ಮಾಡೋಣ ಮತ್ತೆ ಅರ್ಧ ಲೀಟರ್ ಮೊಸರು ಇದಕ್ಕೆ ಹಾಕ್ಬೇಕು. ಅರ್ಧ ಲೀಟರ್ ಇದಕ್ಕೆ ಬೇಕು ಕಣ. ಅರ್ಥ ಮಾಡ್ಕೊತಿಲ್ಲ. ಬೇರೆ ಪೀಸ್ ನೋಡಿ ಆ ಕಡೆ ದೊಡ್ಡದಲ್ಲಿ ಅದು ಆ ಕಡೆ ನೈಟ್ ಬರ್ತೀನಿ. ಚಿಕನ್ ಕ್ಲೀನ ತೊಳೆಯಕಾರು ಬರ್ತೇನೆ. ಬರ ಬಾಬಾ ತೊಳ್ಕೊಂಬ. ಒಬ್ಬನೇ ಎಷ್ಟವನೇ ಸೂಪರ್ ಆಗಿ. ಪಾತರ್ಕಲ್ಲು ಬ್ಯಾಗ್ ತರಕ್ಕೆ ಬಾರ. ಮತ್ತೆ ಯಾರು ನೀರ್ ಹಾಕ್ಬರ್ರು. ನೋಡಿ ನೋಡಿ ಗಾಯ್ಸ್, ನಮ್ಮ ಬರ್ತಡೇ ಬಾಯ್ ಸಿಪ್ಪೆ ಎಲ್ಲ ಸುಳಿತಾನೆ, ಕ್ಲೀನ್ ಮಾಡ್ತಾನೆ. ಹೇಳ್ದೆ ಅವನಿಗೆ ಮೊದಲೇ ಎಲ್ಲೋ ಬೇಡ ಕಣೋ ಅಂತೇಳಿ. ಕೇಳಿಲ್ಲ, ಆದರೂ ಎಲ್ಲ ಸುಟ್ಕೊಂಬಂದು ಅವನೇ ಕ್ಲೀನ್ ಮಾಡ್ತಿದ್ದಾನೆ. ಸಖತ್ತಾಗಿ ಟೇಸ್ಟ್ ಬರ್ತದೆ ಅಂತೇಳಿ ಅದನ್ನು ಅವನೇ ಕುಂತ್ಕೊಂಡು ತಿನ್ಬೇಕಷ್ಟೇ. ಇನ್ನು ಮೊನ್ನೆ ಕೌಚು ನೋಡು.
ನಮ್ಮೂರಲ್ಲಿ ಗಂಡಸರು ಅಡ್ಗೆ ಮಾಡಿದ್ರೆ ಏನಂತಾರೆ ಗೊತ್ತಾ? ಏನಂತಾರೆ? ಗಂಡ ಒಳ್ಳೆಯವನು, ಹೆಂಡತಿನ ರಾಜ್ಕುಮಾರಿ ತರ ನೋಡ್ಕೊತಿದ್ದಾನೆ, ನಳ ಮಹಾರಾಜ ಅಂತಾರೆ. ಅಯ್ಯೋ ಇಲ್ಲ ಅಂಕಲ್, ಸಂಗಬುಲ್ಲ ಅಂತಾರೆ. ಈಗ ನೆಕ್ಸ್ಟ್ ಬರೋದೇ ನಮ್ಮ ಕಬಾಬ್ ಕೌಶಿಕ್ ಅವರು. ನೋಡಿ ಎಲ್ಲ ಚಿಕನ್ ಎಲ್ಲ ಕೊಯ್ಕೊಂಡು ಎಲ್ಲ ರೆಡಿ ಮಾಡ್ತಿದ್ದಾನೆ ರೆಸಿಪಿ ಮಾಡಲಿಕ್ಕೆ ಅಂಥೇಳಿ. ನೋಡಿ ಎಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ಅದರಲ್ಲಿ ನಮ್ಮ ಚಾಂಪಿಯನಲ್ಲಿ ಇವನು ಒಬ್ಬ ಕುಕ್ಕಿಂಗ್ ಎಕ್ಸ್ಪರ್ಟ್ ಆಗಿದ್ದಾನೆ. ಅವನಂತರೂ ಫುಲ್ ಎಲ್ಲ ಅಡುಗೆ ಮಾಡಲಿಕ್ಕೆ ಸೂಪರ್ ಆಗಿದ್ದಾನೆ ಅಂದ್ಕೊಂಡಿದ್ವಿ. ನೋಡಿ ನೀವೇ ಗೊತ್ತಾಗ್ತದೆ ನಿಮಗೆ ಹೇಗೆಲ್ಲ ಕೈ ಆಡಿಸ್ತೀವಿ ಅಂತೇಳಿ. ಮಾಡಿ ನೋಡಿದರೆ ಎಲ್ಲರಿಗೂ ತಲೆ ತಿರುಗಬೇಕು. ಎಲ್ಲ ನೀರು ಜಾಸ್ತಿ ಹಾಕ್ಬಿಟ್ಟವನೆ, ಅದು ಗಟ್ಟಿನೇ ಆಗಲಿಲ್ಲ, ಮತ್ತು ಡ್ರೈ ಆಗಲಿ ಬಿಡು ಅಂತೇಳ್ಬಿಟ್ಟು ಹಾಗೆ ಒಂದು 10 ನಿಮಿಷ ಬಿಡು ಅಂತೇಳಿ ಹಾಗೆ ಬಿಟ್ಟು ನೋಡಿ ಹೇಗೆ ಉಂಟು, ನೀರೆಲ್ಲ ಹಾಗೆ ಉಂಟು. ಮತ್ತು ಅದಕ್ಕೆ ಸ್ವಲ್ಪ ಹಿಟ್ಟು ಏನೇನೋ ಹಾಕಿಬಿಟ್ಟು ಆಮೇಲೆ ಸರಿ ಮಾಡಿದ್ವಿ ನಾನೇ. ಆಮೇಲೆ ಅದನ್ನೆಲ್ಲ ಹಾಗೆ ಸ್ವಲ್ಪ ಉಪ್ಪು ಖಾರುಡಿ ಎಲ್ಲ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿಟ್ವಿ. ಇಲ್ಲೆಲ್ಲರೂ ಬರ್ತಾರೆ ಟೇಸ್ಟಿಗೆ. ಗೋಡಂಬಿ ದ್ರಾಕ್ಷಿ ಅಂತ ಹೇಳ್ಬಿಟ್ಟು ಎಲ್ಲ ತಿಂತವ್ರೆ, ಇಟ್ಟೇ ಇಲ್ಲ ಹೋಳಿ ಮಕ್ಕಳು. ಆಮೇಲೆ ಬರ್ತ್ಡೇ ಪಾರ್ಟಿ ಅಂತೇಳಿ ಕೇಕ್ ಎತ್ಕೊಂಡು ಸೀದಾ ಹೋಗಿ ಹೊರಗಡೆ ಇಟ್ಟು ಪಾರ್ಟಿ ಶುರು ಮಾಡುವಂತೇಳಿ ಶುರು ಮಾಡ್ತಿದ್ವಿ. ನೋಡಿ ಹೇಗಿದೆ ಕೇಕ್, ನಮ್ಮದು ಕೋಲ್ಡ್ ಕೇಕ್. ಬಂದರೋ ದೋಸ್ತರು ಬಂದರೋ, ಪಾರ್ಟಿಗೆ ಕರ್ದೆಗೆ ಓಡಿ ಬಂದರೋ, ತಿಂದರೋ ಜಗ್ಗಿ ತಿಂದರೋ, ಇಷ್ಟುದ ಬಿಲ್ ಮಾಡಿ ಓಟ ಕಿತ್ತರೋ. ಮಾಡುವುದಕ್ಕೆ ಬೇಕು ಉಪ್ಪು ಖಾರ, ಅಡಿಗೆ ಮಾಡುವುದಕ್ಕೆ ಬೇಕು ಉಪ್ಪು ಖಾರ. ಅಣ್ಣವರ ಸಿನಿಮಾ ಸಾಕ್ಷಾತ್ಕಾರ. ನನಗೆ ಬರ್ತ್ಡೇ ವಿಶ್ ಮಾಡಿದಂತ ನಿಮಗೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ. ಕೇಳಕ್ ಇಷ್ಟಪಡ್ತೀನಿ, ಪಾರ್ಟಿ ಗಿಟ್ಟಿ ಕೇಳಕ್ ಹೋಗ್ಬೇಡ್ರಿ, ಬಡವದಿನಿ, ರಾಕಿಲ್ರಿ ನನ್ನ ಹತ್ರ. ಪಾರ್ಟಿ ಗಿಟ್ಟಿ ಕೇಳಕ್ ಹೋಗ್ಬೇಡ್ರಿ. ಥ್ಯಾಂಕ್ ಯು. 10 ವರ್ಷ ನಂತರ ನಂತರ ನನ್ಗೆ ಎಷ್ಟು ಖುಷಿ ಆಗುತ್ತಲ್ವಾ? ಹಲ್ದಿ, ನನ್ನ ಹಲ್ದಿ ಅಂತ ನನ್ನ ಯಜಮಾನ್ರು ಏನ್ ಮಾಡ್ತಾರೆ ಈ ಪಾರ್ಟಿ ಎಲ್ಲ ಮುಗಿಸ್ಬಂದು ಕಬಾಬು ಕರಿತಿದ್ವಿ. ಕಬಾಬಿಗೆ ಒಬ್ಬೊಬ್ಬರೇ ಬಂದು ಖಾಲಿ ಮಾಡ್ತಿದ್ದಾರೆ. ನೋಡಿ ಹೆಂಗೆ ಎಲ್ಲ ರೇಗಿಸಿ ಕಾಮಿಡಿ ಎಲ್ಲ ಮಾಡಿ ಕಬಾಬ್ ಎಲ್ಲ ಇಸ್ಕೊಂಡು ಹೋಗ್ತಾನೆ ನಮ್ಮ ಪಾರಿಸ್. ನೋಡಿ ಈಗೆಲ್ಲ ಇದು ಮಾಡ್ತಾವನೆ, ಎತ್ಕೊಂಡಂತರೂ ಒಂದು ಕಬಾಬ್ ಬಾಯಿಗೆ ಹಾಕ್ಕೊಂಡ ಸೂಪರ್. ಒಂದು ಉಪ್ಪು ಹುಳಿ ಖಾರ ಅಂತೇಳಿ ಒಂದೊಂದು ಪೀಸ್ ಎತ್ಕೊಂಡು ಹೋಗಿ ತಿಂತಾವನೆ ಅವನಂತರೂ. ಮತ್ತು ಹಾಗೆ ಬರ್ತಾರೆ ನೋಡಿ 4-5 ಜನ ಹಂಗೆ ತಿನ್ಕೊಂಡು ಹೋಗ್ತಾವ್ರೆ. ಹಂಗೆ ಒಂದು ಲಾಸ್ಟಿಗೆ ಒಂದು 25 ಪೀಸ್ ಅಷ್ಟೇ ಉಳಿಸವ್ರೆ ಒಂದು 60 ಪೀಸಲ್ಲಿ. ಸುಮ್ಮನೆ ಎಲ್ಲ ತಿಂತವ್ರೆ. ನಮ್ಮ ಮಂಜುನಾಥ್ ಅಂತರೂ ಹೋಗಿ ಎಲ್ಲ ಬಾಳೆ ಎಲ್ಲ ಕಟ್ ಮಾಡ್ಕೊಂಡು ಬರ್ತವನೆ. ನೋಡಿ ಹೆಂಗೆ ಬರ್ತಾನೆ ಅಣ್ಣ, ಹಂಗೆ ಹುಲಿ ಬಂದಾಗೆ ಬರ್ತವನೆ. அண்ணன் இலை எதுக்குல பாக்க? இல்ல ஒரு வாரத்துக்கு சேர்த்து ஹோல்சேலா சாப்பிட்டு போல இருக்க அண்ணன். இந்த சோறு கறி குழம்புக்கு மட்டும், இன்னும் குடல் குழம்பு இருக்குது, ரசம் இருக்குது. அதெல்லாம் லாரியில வருதா? அது மட்டும் இல்ல, ஆத்தா எனக்காண்டி கட்டி தயிர் எடுத்து வச்சிருக்கு, அதுக்கு தனியா பழையது வருது. இந்த பார் எப்படி சாப்பிடுறதுன்னு இப்ப நான் சொல்லி தரேன் பார். ಅಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನ್ ಇರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ನಾನೇನು ಒಬ್ಬ ಸಾಮಾನ್ಯನಲ್ಲ, ನಾನೆಂತ ಸೈಕು ನಿಂಗೆ ಗೊತ್ತಿಲ್ಲ. ಕಷ್ಟಪಡದೇನೆ ಸುಖ ಬೇಕು ಅಂತಿರಲ್ಲ. ರ್ಯಾಪ್ ಅನ್ನೋದು ಅಲ್ಲ ಯಾರಪ್ಪನ ಬೇಕು, ಏನೇ ಆದ್ರೂ ನೀಡಿತೀನಿ ಎತ್ತಿ ನನ್ನ ನೆಕ್ಕು. ರ್ಯಾಪ್ ಮಾಡುತ್ತೀನಿ ಅದೇ ನನ್ನ ಧ್ಯೇಯ, ನಿಂಗೇನು ಗೊತ್ತೋಗು ನಿನ್ನ. ಅಚ್ಚ ಹೆಂಗಿತ್ತು? ಯಾರು ಬಿರಿಯಾನಿ ಬಿರಿಯಾನಿ ಮಾಡ್ತಾನೆ ಯಾರು ಅವನು? ನೋಡು ಇಲ್ಲಿ ಹಾಲು ತಿಂತಾವನೆ ಮಾಡಿದವ್ರೆ ಅವರು. ಮತ್ತೆ ನೋಡ್ಬಿಟ್ಟೆಲ್ಲ ಕಮೆಂಟ್ ಹಾಕ್ತಾರೆ. ನೋಡ ಆಕಡೆ ಹೋಗೋ ಬಿಡು.
ಊಟ ಮಾಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಚ್ಚ ನಿನ್ನ ಬರ್ತಡೆ ಮತ್ತೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಯ್ಯೋ ನಾ ಮೊದಲೇ ಹೇಳಿದ್ನಲ್ಲ ಏನು ಸೂಪರ್ ಆಗಿದೆ ಅಂತೇಳಿ. ನೋಡಿ ನಾಯಿ ಕೂಡ ತಿಂತಲ್ಲ, ಅದು ಮೂಸೆ ನೋಡ್ತಿಲ್ಲ ನಾಯಿ ಕೂಡ. ಅಷ್ಟು ಸಖತ್ತಾಗಿ ಮಾಡೋರೆ. ನಾಯಿನೇ ತಿಂತಲ್ಲ ಅಂದ್ರೆ ನಾವು ಹೆಂಗೆ ತಿಂದಿರ್ಬೋದು ಹೇಳಿ. ಅಷ್ಟು ಸಖತ್ತಾಗಿ ಮಾಡೋರೆ. ಸೀದಾ ಹೋಗೇ ಬಿಡುತ್ತೆ ನಾಯಿ ಅಂತ ಅದನ್ನ ಒಂಚೂರು ತಿನ್ನೋತ್ತಿಗೆ. ಅಷ್ಟು ಸೂಪರಾಗಿತ್ತು ನೋಡಿ. ಈ ಥರ ಬಾಯ್ಸ್ದು ಪರಿಸ್ಥಿತಿ. ಮತ್ತು ಪಾತ್ರೆ ತೊಳೆಕೆ ನಮ್ಮ ಲಿಖಿತ್ ಅವ್ರನ್ನ ನಿಲ್ಸಿದ್ವಿ. ಜಿಮ್ ಗಾಯ್ ಅಂತ ಹೇಳ್ಬಿಟ್ಟು ಹೊಟ್ಟೆ ಸ್ವಲ್ಪ ಕರಗಿಸ್ಲಿ ಅಂತೇಳಿ ತಿಕ್ತಾನೆ ಅನ್ನ ಹೆಂಗೆ ತಿಕ್ತಾನೆ ನೋಡಿ. ಹೆಂಗೆ ಬೆಳಗಾಗೋಗ್ಬೇಕಂತೇಳಿ ಹಂಗೆ ತಿಕ್ತಾನೆ ಆಗ್ತಾನೆ ಇಲ್ಲ. ಅಣ್ಣನಿಗೆ ಸಾಕಾಗೋಗಿತ್ತು. ಕೆಲಸ ಏನು ಮಾಡಲೇ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಪಾತ್ರೆ ತಿಕ್ಕುವ ಅಂತೇಳಿ ಅದನ್ನಾದ್ರೂ ಒಂದು ಕೊಟ್ಟಿದ್ವಿ. ಅದನ್ನೇ ತಿಕ್ತಾನೆ ಕೂತ್ಕೊಂಡು ನೋಡಿ ಹೆಂಗೆ ತಿಕ್ತಾನೆ ಅಂತೇಳಿ. ಕತೆ ಇದು. ಅದ್ ನೀನ್ ಹಾಕೊಂಡಿರೋ ಚಂದುಳಿ ಕನ್ನಡಕ ಮಾತಾಡೋ ನೋಡುವ. ನಾನು ಅವಾಗಿಂದ ನೋಡ್ತಾನೆ ಇವನಿ ಅದ್ನ ಹಾಕೊಂಡು ಅದ್ ಎಲ್ ನೋಡಿಯೋ ಅದ್ ಎಲ್ ಮಾತಾಡಿಯೋ ಒಂದು ಗೊತ್ತಾಗಿಲ್ಲ. ಏನ್ರಪ್ಪ ಇದು ಬಾಯ್ ಬಂದಿದ್ದ ಮಾತಾಡ್ತೀರಾ? ಕಣ್ಣ ಓದ್ತಾ ಆಪರೇಷನ್ ಮಾಡಿ ಮೋದಿ ಡಾಕ್ಟರ್ ಕೊಟ್ರೆ ಕನ್ನಡಕ ಇದು. ಓ ಅದೇನೋ ಪ್ಲೇಸನೋ ಏನೋ ಇಂಟ್ರೆಸ್ಟ್ ಇದೆ ಸರಿಗಿಲ್ಲ. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಸೀದಾ ಹೋಗುವ ಅಂತೇಳಿ ಹೊರಟಿದ್ವಿ. ಎಲ್ಲ ಬಟ್ಟೆ ಹಾಕೊಂಡು ಸೀದಾ ಕಾರು ಬೈಕೆಲ್ಲ ಹತ್ಕೊಂಡು ಸೀದಾ ಬರ್ತಿದ್ವಿ. ನಮ್ಮ ಹಿಂದೆನೇ ಕಾರಲ್ಲಿ ಬರ್ತವ್ರೆ ನೋಡಿ ಹೆಂಗೆ ಬರ್ತಾರೆ ಹಂಗೆ. ಮತ್ತು ಅಲ್ಲಿ ಪೊಲೀಸ್ ಇರ್ತಾರೆ ಅಂತೇಳಿ ಹಂಗೆ ಲೈಟ್ ಹಾಕೊಂಡೆಲ್ಲ ಬರ್ತವ್ರೆ. ಸೀದಾ ಇಳಿತವೆ ಕರಿತಾನೆ ನಾನು ಅಂದರು ಬಾರೋ ಅಂತೇಳಿ. ಅಣ್ಣ ಇಳಿತಾನೆ ಆಗ್ತಾನೆ ಇಲ್ಲ. ಹಾಗೆ ನಮ್ಮ ಒಂದು ಚಿಕ್ಕ ಲಾಗ್ ಇಷ್ಟ ಆಗಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಉತ್ಸಾಹ ನೀಡಿ ಸಹಕರಿಸಿ. ಹಾಗೆ ನಮಗೆ ಇನ್ನೂ ನೆಕ್ಸ್ಟ್ ಲಾಗ್ಗಳನ್ನು ಹಾಕ್ತಾನೆ ಇರ್ತಾನೆ. ನೋಡಿ ಖುಷಿಪಡಿ, ಆನಂದಿಸಿ, ನಮಗೆ ಹಾಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಇಂದಿನ ಚಿಕ್ಕ ಲಾಗಿಗೆ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಅರ್ಪಣೆ.